ಯಾಕೋ ಗೊತ್ತಿಲ್ಲ ಅಮ್ಮ, ನಿನ್ನನ್ನು ನೋಡಿದ್ರೆ ನನ್ನ ಮಗಳನ್ನೇ ನೋಡ್ದಂಗೆ ಆಗ್ತಿದೆ. ದೇವ್ರು ನೀನು ಚೆನ್ನಾಗಿಟ್ಟಿರ್ಲಿ. ನೀನು ನಮ್ಮ ಹುಡುಗನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದೀಯಾ? ಅವನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನ ಅಥವಾ ಬರೀ ಆಕರ್ಷಣೆನ? ಇಲ್ಲ ಅಂಕಲ್, ನಾವಿಬ್ರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದೀವಿ. ಇವ್ರಿಲ್ಲ ಅಂದರೆ ನಂಗೆ ಬದುಕೋಕ್ಕಾಗಲ್ಲ. ನಾನು ಅಷ್ಟೇ ಅಂಕಲ್, ಇವಳನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅವಳಿಲ್ಲದೆ ನನ್ನ ಕೈಲಿರೋಕ್ಕಾಗಲ್ಲ. ಮದುವೆ ಟೈಮಲ್ಲಿ ನೀವೊಬ್ರು ಬಂದ್ಬಿಟ್ಟಿದ್ರೆ ಯಾವ ಪ್ರಾಬ್ಲಮ್ ಆಗ್ತಾರಿಲ್ಲ ಅಂಕಲ್. ಈ ಪ್ರಾಬ್ಲಮ್ಮು ಅಲ್ಲೇ ಸ್ಪಾಟಲ್ಲೇ ಸಾಲ್ವ್ ಆಗಿ ಜೊತೆಗೆ ನಾವಿಬ್ರು ಮದುವೆ ಆಗಿರ್ತಿದ್ವಿ. ಆಗಿದ್ದಾಯ್ತು ಬಿಡಪ್ಪ, ನಿಮ್ಮಿಬ್ರು ಒಂದು ಮಾಡೋ ಜವಾಬ್ದಾರಿ ನಂದು. ಎಷ್ಟೇ ಆಗಲಿ ಈಕೆ ನನ್ನ ಮಗಳಿದ್ದಾಗ ನೀವಿಬ್ರು ಚೆನ್ನಾಗಿರ್ಬೇಕು ಅಷ್ಟೇ. ಅಂಕಲ್, ನನಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರಪ್ಪ, ಚೆನ್ನಾಗಿರ. ಏನಕ್ಕಾರ ಈಗ ನಿಂತಿದ್ದೀರಾ? ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಆಗದೆ ಇರುತ್ತಮ್ಮಲ್ಲಿ. ಅತ್ತೆಗೇನಾದರೂ ಆಗಿದ್ದಿದ್ರೆ ನಾವೇನು ಮಾಡಬೇಕಿತ್ತು? ಆಗಿರೋದು ಸಣ್ಣ ವಿಷಯ ಏನಲ್ಲ. ಹಾಂ ಅಕ್ಕರೆ ನನ್ಗೆ ಯಾಕೋ ಇದೆಲ್ಲ ಯಾರೋ ಬೇಕು ಅಂತಾನೆ ಮಾಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತೈತೆ. ಹ್ಞೂ ಅಕ್ಕರೆ, ನೀವೇ ಯೋಚನೆ ಮಾಡಿ ನೋಡಿ, ಸಮಯ ನೋಡಿ. ಮೊದಲು ಆ ಆಕ್ಸಿಡೆಂಟ್ ಪ್ರಯತ್ನ, ಅದಾದ್ಮೇಲೆ ಮನೇಲಿ ಈ ರೀತಿ ಆಗೈತೆ. ಎರಡಕ್ಕೂ ಗಂಟಾಕಿ ನೋಡಿದ್ರೆ ಏನೋ ಸಂಬಂಧ ಅಂತ ನಿಮಗೆ ಅನ್ನಿಸ್ತೈತಾ ಇಲ್ವಾ? ಇದನ್ನ ಮತ್ತೆ ಆ ಆಕ್ಸಿಡೆಂಟ್ ಪ್ರಯತ್ನನ ಒಬ್ಬನೇ ಯಾಕೆ ಮಾಡಿಸಿರ್ಬಾರ್ದು ಅಕ್ಕರೆ? ಎರಡ್ರ ಹಿಂದೆನೂ ಒಬ್ಬನ ಯಾಕಿರ್ಬಾರ್ದು? ನೀನು ಯಾರನ್ನ ತಲೆ ಇಟ್ಕೊಂಡು ಮಾತಾಡ್ತಿದ್ಯಾ? ಇನ್ಯಾರ ಅಕ್ಕರೆ, ಅವನಿದಾನಲ್ಲ ಕೇಳಿ, ಬಾಬಂಗೆ ತೊಂದರೆ ಕೊಡ್ತಾನಲ್ಲ, ಅದೇ ಅಕ್ಕರೆ ಕಿತಾಪತಿ ಭೂಪತಿ, ರಾಜೇಂದ್ರ ಭೂಪತಿ. ಅವನ ಹೆಸರು ಮಾತ್ರ ಭೂಪತಿ, ಆದ್ರೆ ಮಾಡೋದೆಲ್ಲ ಕಿತಾಪತಿ ಕೆಲಸನೇಯ. ಇಷ್ಟೆಲ್ಲ ಆದ್ಮ್ಯಾಕೂ ಬಾವಾರ್ ಯಾಕೆ ಅವನಿಗೆ ಎಚ್ಚರಿಕೆ ಕೊಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸರಿ ಬನ್ನಿ, ನಾವೇ ಹೋಗ್ಬಿಟ್ಟು ಬುದ್ಧಿ ಕಲ್ಸಿ ಬರೋಣ. ಮಲ್ಲಿ, ಅವರೇ ಇದನ್ನು ಮಾಡಿದ್ದಾರೆ ಅಂತ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಬರೀ ಅನುಮಾನದ ಮೇಲೆ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಅದು ತಪ್ಪಾಗುತ್ತೆ. ಯಾವುದನ್ನು ಸರಿಯಾಗಿ ತಿಳ್ಕೊಂಡೆ ಈ ರೀತಿ ಆರೋಪ ಮಾಡಬಾರ್ದು. ಅದು ಅಲ್ಲದೆ ಎಲೆಕ್ಟ್ರಿಷಿಯನ್ ಬಂದು ಚೆಕ್ ಮಾಡಿ ಹೇಳಿದ್ನಲ್ಲ, ವೈರಿಂಗಲ್ಲಿ ಏನೋ ಸಮಸ್ಯೆ ಆಗಿತ್ತು ಅಂತ. ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ಮಲ್ಲಿ, ಅವ್ನು ಹೇಳ್ಬಿಟ್ಟ ಅಂತ ನೀವು ಕೇಳ್ಬಿಟ್ರಂತೆ. ಯಾವತ್ತೂ ಆಗದೆ ಇರೋದು ಇವಾಗ ಹೆಂಗಾಗುತ್ತೆ ಅಂತ ನಾನು ಕೇಳ್ತೀನಿ.